2010ನೇ ವರ್ಷದಲ್ಲಿ ಯಾರಾದರೂ 4,500 ರೂಪಾಯಿ ಖರ್ಚು ಮಾಡಿ ಸ್ವಲ್ಪ ಬಿಟ್ಕಾಯಿನ್ಸ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರೆ ಇವಾಗ ಅದ್ರ ಬೆಲೆ ಎಷ್ಟು ಅಂದರೆ 482 ಕೋಟಿ. ಪ್ರಪಂಚದಲ್ಲೇ ಯಾವ ಸ್ಟಾಕ್ ಮಾರ್ಕೆಟ್ ಕೂಡ ಇಷ್ಟು ದೊಡ್ಡದಾಗಿ ಬೆಳೀಲಿಲ್ಲ. ಬರೀ 7 ವರ್ಷದಲ್ಲಿ 4,500 ರೂಪಾಯಿ 482 ಕೋಟಿಯಾಗಿ ಚೇಂಜ್ ಮಾಡಿರೋ ಈ ಬಿಟ್ಕಾಯಿನ್ ಅಂದರೆ ಏನು? ಇಷ್ಟು ದೊಡ್ಡದಾಗಿ ಬೆಳೆಯೋಕೆ ಕಾರಣ ಏನು? ಬಿಟ್ಕಾಯಿನ್ ಇಂದ ಲಾಭ ಏನು? ಬನ್ನಿ ಇವಾಗ ತಿಳ್ಕೊಳ್ಳೋಣ. ಬಿಟ್ಕಾಯಿನ್ ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ. ಇದನ್ನ 2009ನೇ ವರ್ಷದಲ್ಲಿ ಸೆತೋಶಿ ನಕೋಮೋಟೋ ಅನ್ನೋ ಪ್ರೋಗ್ರಾಮರ್ ಇದನ್ನ ಕ್ರಿಯೇಟ್ ಮಾಡ್ದ. ಆದ್ರೆ ಸೆತೋಶಿ ನಕೋಮೋಟೋ ಅನ್ನೋನು ಒಬ್ಬ ವ್ಯಕ್ತಿಯನ್ನ ಇಲ್ಲ ಸ್ವಲ್ಪ ಗ್ರೂಪ್ ಆಫ್ ಪ್ರೋಗ್ರಾಮರ್ಸ ಅಂತ ಯಾರಿಗೂ ಗೊತ್ತಿಲ್ಲ. ಈ ಸೆತೋಶಿ ಎಲ್ಲಿರ್ತಾನೆ ಹೆಂಗಿರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಬಿಟ್ಕಾಯಿನ್ ಅನ್ನೋದು ಒಂದು ರೀತಿಯಾಗಿ ಡಿಜಿಟಲ್ ಮನಿ ಅಂತ ಹೇಳ್ಕೋಬಹುದು. ಇದು ಕಾಯಿನ್ಸ್ ರೂಪದಲ್ಲಿ ಆಗಲಿ ನೋಟ್ಸ್ ರೂಪದಲ್ಲಾಗಲಿ ಸಿಗಲ್ಲ. ಎಕ್ಸಾಂಪಲ್ ಆಗಿ ತಗೊಂಡು ನಮ್ಮ ದೇಶದಲ್ಲಿ ರುಪೀಸ್ನ RBI ಕಂಟ್ರೋಲ್ ಮಾಡುತ್ತೆ, ಹಂಗೆ ಡಾಲರ್ಸ್ನ ಅಮೆರಿಕನ್ ಫೆಡರಲ್ ಬ್ಯಾಂಕ್ ಕಂಟ್ರೋಲ್ ಮಾಡುತ್ತೆ. ಆದರೆ ಈ ಬಿಟ್ಕಾಯಿನ್ನ ಯಾವ ದೇಶನೂ ರೆಗ್ಯುಲೇಟ್ ಮಾಡಲ್ಲ, ಯಾವ ಬ್ಯಾಂಕು ಕಂಟ್ರೋಲ್ ಮಾಡಲ್ಲ, ಮಾಡೋದಕ್ಕೂ ಆಗಲ್ಲ. ಇದೆಲ್ಲ ಕಂಪ್ಯೂಟರ್ ಆಲ್ಗರಿದಮ್ ಅಲ್ಲಿ ರನ್ ಆಗುತ್ತೆ. ಪ್ರಪಂಚ ಎಲ್ಲ ಡಿಜಿಟಲ್ ಆಗಿ ಚೇಂಜ್ ಆಗೋ ಈ ದಿನಗಳಲ್ಲಿ ಈ ಬಿಟ್ಕಾಯಿನ್ ತುಂಬಾ ಫೇಮಸ್ ಆಗೋಯ್ತು. ಅಷ್ಟು ಫೇಮಸ್ ಆಗೋಕೆ ಕಾರಣ ಇದರಲ್ಲಿ ಜಾಸ್ತಿ ಲಾಭ ಇದೆ. ಈ ಬಿಟ್ಕಾಯಿನ್ ದ್ವಾರ ಪ್ರಪಂಚದಲ್ಲಿ ಯಾರಾದ್ರೂ ಎಲ್ಲಿಗಾದ್ರೂ ಎಷ್ಟಾದ್ರೂ ದುಡ್ಡನ್ನ ಈಸಿಯಾಗಿ ಕಳಿಸ್ಬೋದು. ಇದರಲ್ಲಿ ಟ್ರಾನ್ಸಾಕ್ಷನ್ ಚಾರ್ಜಸ್ ತುಂಬಾ ಕಡಿಮೆ. ಹಂಗೆ ಆನ್ಲೈನ್ ನಲ್ಲಿ ಬಿಟ್ಕಾಯಿನ್ ದ್ವಾರ ಪೇಮೆಂಟ್ ಮಾಡಿ ಶಾಪಿಂಗ್ ಮಾಡ್ಬೋದು. ಅವಾಗಲೇ ಮೈಕ್ರೋಸಾಫ್ಟ್, ಡೆಲ್, ಲ್ಯಾಂಬರ್ಗಿನಿ, ಟೆಸ್ಲಾ ಅನ್ನೋ ಎಷ್ಟೋ ಕಂಪನಿ ಈ ಬಿಟ್ಕಾಯಿನ್ ನ ಅಕ್ಸೆಪ್ಟ್ ಮಾಡ್ತಿದೆ. ಅಷ್ಟೇ ಅಲ್ಲ, ಈ ಬಿಟ್ಕಾಯಿನ್ ದ್ವಾರ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಆ ಬಿಟ್ಕಾಯಿನ್ ಯಾರು ಕಳ್ಸಿದ್ರು, ಯಾರಿಗೆ ಕಳ್ಸಿದ್ರು ಅನ್ನೋ ವಿಷಯ ಕೂಡ ಕಂಡುಹಿಡಿಯಕ್ಕೆ ಆಗಲ್ಲ. ಅಷ್ಟು ಸೆಕ್ಯೂರ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರೋದು ಒಂದು ಬಿಟ್ಕಾಯಿನ್ ವ್ಯಾಲ್ಯೂ ಯಾವ ರೀತಿಯಾಗಿ ಬೆಳೆದಿದೆ ಅನ್ನೋ ಚಾರ್ಟ್. 2010ರಲ್ಲಿ ಒಂದು ಬಿಟ್ಕಾಯಿನ್ ವ್ಯಾಲ್ಯೂ $0.05 ಆಗಿ ಇರೋದು ಅಂದ್ರೆ $3ಗಿಂತ ಕಡಿಮೆ. ಆದ್ರೆ ಇವಾಗ ಒಂದು ಬಿಟ್ಕಾಯಿನ್ ವ್ಯಾಲ್ಯೂ ಸುಮಾರಾಗಿ $7,900 ಬೆಳೆದಿದೆ, ಅಂದ್ರೆ 2 ಲಕ್ಷ ರೂಪಾಯಿ. 7 ವರ್ಷದಲ್ಲಿ ಎಲ್ಲಿ $3, ಎಲ್ಲಿ 2 ಲಕ್ಷ ರೂಪಾಯಿ. ಈ ಬಿಟ್ಕಾಯಿನ್ ವ್ಯಾಲ್ಯೂ ಇಷ್ಟು ಬೆಳೆಯಕ್ಕೆ ಕಾರಣ ಏನಂದ್ರೆ ಇದನ್ನ ಕ್ರಿಯೇಟ್ ಮಾಡುವಾಗ ಬರೀ 21 ಮಿಲಿಯನ್ ಬಿಟ್ಕಾಯಿನ್ ಇರೋ ತರ ಪ್ರೋಗ್ರಾಮ್ ಮಾಡಿದ್ರು. ಆದ ಕಾರಣ 21 ಮಿಲಿಯನ್ ಬಿಟ್ಕಾಯಿನ್ಸ್ ಮಾತ್ರ ಇರುತ್ತೆ, ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ. ಆದ್ರೆ ಇದನ್ನ ಪರ್ಚೇಸ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಬಿಟ್ಕಾಯಿನ್ ಬೆಲೆ ಕೂಡ ಜಾಸ್ತಿ ಆಗಿರೋದು. ಆದ್ರೆ ಇದು ಇಲ್ಲೇ ನಿಲ್ಲಲ್ಲ. ಸ್ವಲ್ಪ ಜನರ ಊಹೆ ಏನಂದ್ರೆ ಇನ್ನೊಂದು 10 ವರ್ಷದಲ್ಲಿ ಇವಾಗ $2,000 ಇರೋ ಒಂದು ಬಿಟ್ಕಾಯಿನ್ ವ್ಯಾಲ್ಯೂ $1,00,000 ಆಗಿ ಬೆಳೆಯೋ ಚಾನ್ಸಸ್ ಇದೆ ಅಂತೆ. ಆಗ್ಲೇ ಎಷ್ಟೋ ದೇಶ ಬಿಟ್ಕಾಯಿನ್ಸ್ ನ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಎಷ್ಟೋ ದೊಡ್ಡ ದೊಡ್ಡ ಬಿಸ್ನೆಸ್ ವ್ಯಕ್ತಿಗಳು ಮುಂದೆ ಎಲ್ಲ ಬಿಟ್ಕಾಯಿನ್ ಮಹಿಮೆ ಅಂತ ಹೇಳ್ತಾವ್ರೆ. ಆದ್ರೆ ಯಾರು ಆಪರೇಟ್ ಮಾಡ್ತಾವ್ರೆ ಅನ್ನೋದು ಗೊತ್ತಿಲ್ಲದೆ ಇರೋದು ದಿನದಿಂದ ದಿನಕ್ಕೆ ಇದರ ವ್ಯಾಲ್ಯೂ ಬೆಳೆಯೋದಕ್ಕೆ ಕಾರಣವಾಗಿದೆ. ಸ್ವಲ್ಪ ಕಾರಣವಾಗಿ ಇದರಲ್ಲಿ ರಿಸ್ಕ್ ಕೂಡ ಇರುತ್ತೆ. ಆಗ್ಲೇ ನಮ್ಮ ದೇಶದಲ್ಲಿ ಎಷ್ಟೋ ಜನ ಈ ಬಿಟ್ಕಾಯಿನ್ ನ ಯೂಸ್ ಮಾಡ್ತಾವ್ರೆ. ಹಂಗಂತ ನಾನು ಈ ಬಿಟ್ಕಾಯಿನ್ ನ ಯೂಸ್ ಮಾಡಿ ಅಂತ ಹೇಳ್ತಿಲ್ಲ. ಒಂದ್ ವೇಳೆ ನೀವು ಬಿಟ್ಕಾಯಿನ್ಸ್ ನ ಪರ್ಚೇಸ್ ಮಾಡಿ ಇಟ್ಕೋಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಜಿಪ್ಪೆ, ಯುನೋಕಾಯಿನ್ ಅನ್ನೋ ಫೇಮಸ್ ವೆಬ್ಸೈಟ್ ದ್ವಾರ ಬಿಟ್ಕಾಯಿನ್ ಅಕೌಂಟ್ ಓಪನ್ ಮಾಡಿ ಬಿಟ್ಕಾಯಿನ್ಸ್ ನ ಪರ್ಚೇಸ್ ಮಾಡಬಹುದು. ಹಂಗೆ ಅಂತ ಒಂದೇ ಸರಿ 2 ಲಕ್ಷ ಇಟ್ಟು ಬಿಟ್ಕಾಯಿನ್ಸ್ ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. $1ಗೆ 100 ಪೈಸೆ ಹೆಂಗೋ, $1ಗೆ 100 ಸೆಂಟ್ಸ್ ಹೆಂಗೋ, ಹಂಗೆ ಒಂದು ಬಿಟ್ಕಾಯಿನ್ಗೆ 10 ಕೋಟಿ ಸೆತೋಶಿ. ಓಕೆ ಫ್ರೆಂಡ್ಸ್, ನೀವು ಬಿಟ್ಕಾಯಿನ್ ಅಕೌಂಟ್ಸ್ನ ಓಪನ್ ಮಾಡಬೇಕು ಅಂದ್ರೆ ಇಲ್ಲ ಬಿಟ್ಕಾಯಿನ್ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ವಲ್ಪ ಲಿಂಕ್ಸ್ ಕೊಟ್ಟಿದ್ದೀನಿ, ಅದರಿಂದ ನೀವು ಇನ್ನೂ ಇನ್ಫಾರ್ಮೇಶನ್ ತಿಳ್ಕೊಬಹುದು.